ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರ್ಇಸಿ ಲಿಮಿಟೆಡ್ ಅಂದರೆ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ನ 2025ರ ಆರ್ಥಿಕ ವರ್ಷದ 4ನೇ ತ್ರೈಮಾಸಿಕ ಹಣಕಾಸು ಫಲಿತಾಂಶಗಳು ಮತ್ತು ಕಂಪನಿಯ ಭವಿಷ್ಯದ ದಿಕ್ಕುಗಳನ್ನು ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ಆರ್ಇಸಿ ಲಿಮಿಟೆಡ್ ತನ್ನ Q4 ಅಂದರೆ ಜನವರಿ-ಮಾರ್ಚ್ 2025ರ ಹಣಕಾಸು ತ್ರೈಮಾಸಿಕದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದೆ. ಕಂಪನಿಯು 4,304 ಕೋಟಿ ರೂಪಾಯಿ ಲಾಭ ದಾಖಲಿಸಿದೆ. ಇದು ಕಳೆದ ವರ್ಷಕ್ಕಿಂತ 5.6% ಹೆಚ್ಚು. ಒಟ್ಟು ಆದಾಯ 17,333 ಕೋಟಿಗೆ ಏರಿದೆ. ಇದು 17% ವರ್ಷಾಂತರ ಏರಿಕೆಯಾಗಿದೆ. ಶುದ್ಧ ಬಡ್ಡಿ ಆದಾಯ ಅಂದ್ರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ 5,876 ಕೋಟಿಗೆ ತಲುಪಿದೆ. ಇದು 38% ವೃದ್ಧಿಯನ್ನು ತೋರಿಸುತ್ತದೆ. ಕಂಪನಿಯ ನಿವ್ವಳ ಬಡ್ಡಿ ಮಾರ್ಜಿನ್ ಅಂದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ 3.64% ರಷ್ಟಿದೆ. Q4ನಲ್ಲಿ ಒಟ್ಟು ಹಣ ಹಂಚಿಕೆ ಅಂದ್ರೆ ಡಿಸ್ಬರ್ಸ್ಮೆಂಟ್ಸ್ 45,538 ಕೋಟಿ ಆಗಿದ್ದು ಇದು 16% ಏರಿಕೆಯನ್ನು ಕಂಡಿದೆ. ಇವೆಲ್ಲವೂ ಕಂಪನಿಯ ಆಂತರಿಕ ಶಕ್ತಿ ಮತ್ತು ಸ್ಥಿರ ವ್ಯವಹಾರ ಮಾದರಿಯನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ಪೂರ್ಣ 2025ರ ಹಣಕಾಸು ವರ್ಷದ ಆರ್ಇಸಿಯ ಸಾಧನೆ ಮತ್ತಷ್ಟು ಗಮನಾರ್ಹವಾಗಿದೆ. ಲಾಭವು 15,713 ಕೋಟಿಗೆ ತಲುಪಿದೆ. ಕಂಪನಿಯ ಒಟ್ಟು ಆಸ್ತಿಗಳ ಮೌಲ್ಯ 5.66 ಲಕ್ಷ ಕೋಟಿ ಮೌಲ್ಯದ್ದಾಗಿದೆ. ಹೂಡಿಕೆದಾರರಿಗೆ ಅತ್ಯಂತ ಮುಖ್ಯವಾದ ರಿಟರ್ನ್ ಆನ್ ಈಕ್ವಿಟಿ 20.27% ರಷ್ಟಿದ್ದು ಇದು ಅತ್ಯುತ್ತಮ ಲಾಭದ ಪ್ರಮಾಣವನ್ನು ಸೂಚಿಸುತ್ತದೆ. ಇದಲ್ಲದೆ ಕಂಪನಿಯು ಮಧ್ಯಂತರ ಡಿವಿಡೆಂಡ್ 15.40 ಮತ್ತು ಅಂತಿಮ ಡಿವಿಡೆಂಡ್ 2.60 ಘೋಷಿಸಿದ್ದು ಪ್ರತಿ ಷೇರಿಗೆ ಒಟ್ಟು 18.00ರಷ್ಟು ಡಿವಿಡೆಂಡ್ ನೀಡಿದೆ. ಇದು ಡಿವಿಡೆಂಡ್ ಪ್ರಿಯರಿಗೆ ನಿಜಕ್ಕೂ ಒಂದು ಉತ್ತಮ ಆಯ್ಕೆಯಾಗಿದೆ. ಆರ್ಇಸಿ ಕಂಪನಿ ಈಗ ಹಸಿರು ಇಂಧನ ಕ್ಷೇತ್ರದ ಕಡೆಗೆ ಬಲವಾಗಿ ಹೆಜ್ಜೆ ಇಟ್ಟಿದೆ. ಇತ್ತೀಚೆಗಷ್ಟೇ 1.12 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಹಸಿರು ಇಂಧನ ಯೋಜನೆಗಳಿಗೆ ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಮಾಡಿದೆ. ಇದರೊಂದಿಗೆ BHEL ಜೊತೆಗೂ ಒಂದು ಹೊಸ ಜಂಟಿ ಉದ್ಯಮ ಅಂದ್ರೆ ಜಾಯಿಂಟ್ ವೆಂಚರ್ ಅನ್ನು ಆರಂಭಿಸಿದೆ. ಈ ಹಸಿರು ಪೋರ್ಟ್ಫೋಲಿಯೋ ಭಾರತದ ನವೀಕರಿಸಬಹುದಾದ ವಿದ್ಯುತ್ ಗುರಿಗಳನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಮತ್ತು ಕಂಪನಿಯ ಭವಿಷ್ಯದ ಬೆಳವಣಿಗೆಗೆ ಭದ್ರ ಬುನಾದಿ ಹಾಕಲಿದೆ. ಕಂಪನಿಯ PE ಅನುಪಾತ ಸುಮಾರು 6.5x ಇದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಇದು ಇನ್ನೂ ಕಡಿಮೆ ಮೌಲ್ಯವನ್ನು ಹೊಂದಿದೆ. 20%ಗಿಂತ ಹೆಚ್ಚಿನ ROE ಒಂದು ಲಾಭದಾಯಕ ಸಂಸ್ಥೆಯನ್ನು ಸೂಚಿಸುತ್ತದೆ. ಡಿವಿಡೆಂಡ್ ಯೀಲ್ಡ್ ಸುಮಾರು 4.5% ರಷ್ಟಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ನಿಯಂತ್ರಕ ಸ್ಪಷ್ಟತೆ ಭವಿಷ್ಯದ ವಿತರಣೆಗಳಿಗೆ ಸ್ಥಿರತೆಯನ್ನು ಒದಗಿಸಿದೆ. ಮೋತಿಲಾಲ್ ಓಸ್ವಾಲ್ಡ್ ಸೇರಿದಂತೆ ಹಲವಾರು ಬ್ರೋಕರೇಜ್ ಕಂಪನಿಗಳು ಆರ್ಇಸಿಗೆ ಖರೀದಿ ಅಂದ್ರೆ ಬೈ ರೇಟಿಂಗ್ ನೀಡಿದ್ದು 460 ರೂಪಾಯಿನ ಟಾರ್ಗೆಟ್ ಬೆಲೆಯನ್ನು ಉಲ್ಲೇಖಿಸಿದ್ದಾರೆ. ಯಾವುದೇ ಹೂಡಿಕೆಯಂತೆ ಆರ್ಇಸಿ ಸಹ ಕೆಲವು ಅಪಾಯಗಳನ್ನು ಹೊಂದಿದೆ. ಅವುಗಳನ್ನು ಗಮನಿಸುವುದು ಮುಖ್ಯ. ಬಡ್ಡಿ ದರ ಏರಿಕೆ ಇದು ನಿವ್ವಳ ಬಡ್ಡಿ ಮಾರ್ಜಿನ್ ಅಂದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಮೇಲೆ ಪರಿಣಾಮ ಬೀರಬಹುದು. ನಿಯಂತ್ರಕ ಅವಲಂಬನೆ ಸಾರ್ವಜನಿಕ ವಲಯದ NBFC ಆದಿರುವುದರಿಂದ ನಿಯಂತ್ರಣ ನೀತಿಗಳಲ್ಲಿನ ಬದಲಾವಣೆಗಳು ಮುಖ್ಯವಾಗುತ್ತವೆ. ವಸೂಲಾಗದ ಆಸ್ತಿಗಳು ಅಂದರೆ NPA ಇತ್ತೀಚೆಗೆ ನಿಗದಿತ ಮಟ್ಟದಲ್ಲಿದ್ದರೂ ಇದರ ಮೇಲೆ ನಿಗಾ ಇಡುವುದು ಅವಶ್ಯಕ. ಆದರೂ ಆರ್ಇಸಿಯ ಕಾರ್ಯನಿರ್ವಹಣೆಯ ಸ್ಥಿರತೆಯು ಈ ಎಲ್ಲ ಆಘಾತಗಳನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆರ್ಇಸಿ ಲಿಮಿಟೆಡ್ ಒಂದು ಡಿವಿಡೆಂಡ್ ನೀಡುವ ಕಂಪನಿ, ಹೈ ROE ಹೊಂದಿದೆ, ಕಡಿಮೆ ಮೂಲ್ಯ ಹೊಂದಿದೆ, ಬಲವಾದ ಹಸಿರು ಇಂಧನ ದಿಕ್ಕು ಹೊಂದಿದೆ ಮತ್ತು ಸರ್ಕಾರಿ ಬೆಂಬಲವನ್ನು ಹೊಂದಿದೆ. ಇದು ಆದಾಯ ಪ್ಲಸ್ ಬೆಳವಣಿಗೆ ಪ್ಲಸ್ ಸ್ಥಿರತೆಯನ್ನು ಒದಗಿಸುವ ಒಂದು ಉತ್ತಮ ಹೂಡಿಕೆಯ ಆಯ್ಕೆಯಾಗಿದೆ. ಹೂಡಿಕೆದಾರರು ದೀರ್ಘಕಾಲದ ದೃಷ್ಟಿಕೋನದಿಂದ ಈ ಮೌಲ್ಯಯುತ ಸಂಸ್ಥೆಯನ್ನು ಪರಿಗಣಿಸಬಹುದು. ಯಾವುದೇ ಹೂಡಿಕೆ ಮಾಡುವ ಮೊದಲು ನಿಮ್ಮ ರಿಸ್ಕ್ ಪ್ರೊಫೈಲ್ ಅನ್ನು ಪರೀಕ್ಷಿಸುವುದು ಯಾವಾಗಲೂ ಒಳ್ಳೆಯದು. ಆರ್ಇಸಿ ಲಿಮಿಟೆಡ್ ಭಾರತ ಸರ್ಕಾರದ ನವರತ್ನ ಸಾರ್ವಜನಿಕ ವಲಯದ NBFC ಆಗಿದೆ. 2025ರ ಡೇಟಾ ಪ್ರಕಾರ ಇದು ಬಲಿಷ್ಠ, ಲಾಭದಾಯಕ ಮತ್ತು ಭವಿಷ್ಯದ ಮೌಲ್ಯ ಹೊಂದಿರುವ ಸಂಸ್ಥೆಯಾಗಿದೆ. ಈ ತರಹದ ಆಳವಾದ ವಿಶ್ಲೇಷಣೆಗೆ ನಿಮ್ಮ ಬೆಂಬಲ ಅತ್ಯಗತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಒತ್ತಿ. ಧನ್ಯವಾದಗಳು.